ಶ್ರೀಕರ್ ಕರ್ದ ಅಂತ ಅವನಿ ಹೊರಟೋದ್ಲು. ಜಂಗಮದೇವ ಹೇಳಿರೋ ವಿಷಯ, ಮಕ್ಕಳ ವಿಷಯನ ನೀನ್ ಶುರು ಮಾಡೋಕ್ ಮುಂಚೆನೆ ಹೊರಟೋದ್ಲು. ನೀನ್ ಹೇಳಿದ್ದೆಲ್ಲ ನಾನ್ ಮಾತ್ರ ಕೇಳಿಸ್ಕೊಂಡೆ. ನನಗೆಲ್ಲ ಅಯೋಮಯವಾಗಿದೆ. ನೀನ್ ಹೇಳಿದ್ದೆಲ್ಲ ನಿಜನಾ? ಅಷ್ಟಕ್ಕೂ ಇಂಥ ವಿಷಯಗಳಲ್ಲಿ ನಾನು ಸುಳ್ಳು ಹೇಳ್ತೀನ ಅತ್ತೆ? ನೀನ್ ಭಯ ಪಡ್ತಾ ಇರೋ ಹಾಗೆ ಏನು ನಡೆಯಲ್ಲ. ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಮ ಮನೆಯಿಂದ ಅಮ್ಮನವರು ಹೊರಗಡೆ ಹೊರಟೋಗ್ತಾಳೆ ಅಂತ ಹೇಳಿದ್ದ ಅವರೇ. ಹಾಗೆ ನಡೀತು. ಪೌರ್ಣಮಿ ದಿನದೊಳಗೆ ಅಮ್ಮನವರು ವಾಪಸ್ ನಿಮ್ಮ ಮನೆಗೆ ಸೇರ್ಲಿಲ್ಲ ಅಂದ್ರೆ ನಿಮಗ್ ಪ್ರಾಣಾಪಾಯ ಇದೆ ಅಂತ ಹೇಳಿದ್ದು ಅವರೇ. ನೀವು ಅಂತ ಪರಿಸ್ಥಿತಿ ನೋಡಿದ್ರಿ. ಅಲೇಖ್ಯಾಗೆ ಮದುವೆಗೂ ಮುಂಚೆನೆ ಸಂತಾನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ದು ಅವರೇ. ಹಾಗೆ ನಡೀತು. ಇವಾಗ ಮಕ್ಕಳ ವಿಷಯದಲ್ಲಿ ಅವನಿ ತುಂಬಾ ಕಷ್ಟನ ಎದುರಿಸ್ತಾಳೆ ಅಂತ ಹೇಳಿದ್ದು ಅವರೇ. ಅದೆಲ್ಲ ಕರೆಕ್ಟಾಗಿ ನಡೆದ್ಮೇಲೆ ಮತ್ತೆ ಇದು ಮಾತ್ರ ಯಾಕೆ ನಡೆಯಲ್ಲ ಅತ್ತೆ? ಖಂಡಿತವಾಗ್ಲೂ ನಡೆಯುತ್ತೆ. ಅವನಿಗೆ ಮೂಗುತಿನೂ ಬೇಡ, ಯಾವುದೇ ಅಧಿಕಾರನೂ ಬೇಡ, ಯಾವುದೇ ಸ್ಪರ್ಧೆನೂ ಬೇಡ. ಎಲ್ಲದರಿಂದ ಅವನಿ ಹಿಂದೆ ಸರಿಯೋ ಹಾಗೆ ಮಾಡುವಂತೆ. ಅವನಿ ಈ ಮನೆಗೆ ವಾರಸ್ದಾರನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೊಸೆಯಾಗಿ ಉಳ್ಕೊಂಡ್ರು ನಷ್ಟ ಇಲ್ಲ. ಅವಳಿಗೆ ಕಷ್ಟ ಬಂದ್ರೆ ಮಾತ್ರ ನಾನು ಸಹಿಸೋದಿಲ್ಲ ಅತ್ತೆ. ನನ್ನ ಮಾತನ್ನಿಲ್ಲ ಅನ್ಬೇಡಿ ಅತ್ತೆ. ನಾನು ಹೇಳಿದ್ರು ಅವಳು ಕೇಳಲ್ಲ. ಅವಳಿಗೆ ಅರ್ಥ ಆಗೋ ಹಾಗೆ ನೀನೇ ಹೇಳಬೇಕು. ನಿನ್ನ ಕಾಲು ಹಿಡ್ಕೋತೀನಿ ಅಂತೆ. ಹೇಳಮ್ಮ. ಅವನಿಗೆ ಕಷ್ಟ ಬಂದ್ರು ಅದೆಲ್ಲ ತಾತ್ಕಾಲಿಕನಮ್ಮ. ಯಾಕೆ ಅಂದ್ರೆ ಅವನಿಗೆ ಅಮ್ಮನವರ ಆಶೀರ್ವಾದ ಇದೆಯಮ್ಮ. ಅವನಿಗೆ ಮಕ್ಕಳಾಗೋದ್ರಿಂದ ಅವಳಿಗೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಾಗಲ್ಲಮ್ಮ. ನಾನ್ ನಂಬ್ತಾ ಇದ್ದೀನಮ್ಮ. ಅವನಿ ಮಕ್ಕಳನ್ನ ಹೆತ್ರೆ ಅವನಿಗೆ ಹುಟ್ಟೋ ಮಕ್ಕಳನ್ನ ಕಣ್ಣಿನ ರೆಪ್ಪೆ ಹಾಗೆ ನಾವು ನೋಡ್ಕೋತೀವಿ. ಅವಳಿಗೆ ಯಾವುದೇ ಅಪಾಯನೂ ಬರ್ದೇ ಇರೋ ಹಾಗೆ ರಕ್ಷಣಾ ವಲಯದ ಹಾಗೆ ನಾನಿರ್ತೀನಿ. ನನ್ನ ಮಾತನ್ನ ನಂಬು. ಅದಾಗಲ್ಲ ಅತ್ತೆ. ನೋಡಮ್ಮ, ನಿಹಾರಿಕದು ನನ್ನಂತ ಜಾತಕನೇ ಆಗಿರಬಹುದು. ಆದ್ರೆ ಮೊದಲು ಅವನಿಗೆ ಮಕ್ಕಳಾಗ್ಬೇಕು ಅಂತ ನಾನು ನಿಮ್ಮ ಮಾವ ಅನ್ಕೊಳ್ತಾ ಇದ್ದೀವಿ. ಇಂಥ ವಿಷಯಗಳನ್ನ ಅವಳಿಗೆ ಹೇಳಿ ಅವನಿ ಮನ್ಸು ಬದಲಾಯಿಸೋ ಪ್ರಯತ್ನನ ಮಾಡಬೇಡ. ಅವಳ ಮನ್ಸು ಹಾಳು ಮಾಡಬೇಡ. ಜಂಗಮದೇವ ಹೇಳಿದ್ದು ಎಲ್ಲ ಸಂದರ್ಭಗಳಲ್ಲೂ ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿ ನೀನಿರ್ಬೇಡ. ಅಷ್ಟಕ್ಕೂ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅತ್ತೆ? ನಾನು ಹೇಳು. ಅವನಿ ನಾನು ಹೇಳೋದನ್ನ ಕೇಳ್ದೇನೆ ಅಷ್ಟಕ್ಕೂ ಯಾಕೆ ಆ ಥರ ಹೊರಟೋದ್ಲು? 5 ನಿಮಿಷ ಇದ್ದು ನಾನು ಹೇಳಿದ್ದು ಕೇಳಿದ್ರೆ ಬೇರೆ ಥರನೇ ಇರ್ತಿತ್ತಲ್ವಾ? ಅತ್ತೆ ಅರ್ಥ ಮಾಡ್ಕೊಳ್ದೇನೆ ಏನೇನೋ ಮಾತಾಡ್ತಿದ್ದಾಳೆ. ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಅವನಿಗೆ ನಾನು ಈ ವಿಷಯನೆಲ್ಲ ತಿಳಿಸ್ತೀನಿ. ನಿಮ್ಮತ್ತೆ ಅವ್ರು ಯಾವಾಗ್ಲೂ ನಿನ್ ಬಗ್ಗೆ ಒಳ್ಳೆ ಮಾತನ್ನೇ ಹೇಳ್ತಿರ್ತಾರೆ. ಅವನಿ ಸೊಸೆ ಅಂದ್ರೆ ಅವನಿ ಆಗಿರ್ಬೇಕು. ಅವನಿ ಅಂತ ಬುದ್ಧಿ ಗುಣ ಎಲ್ರಿಗೂ ಬರಲ್ಲ ಅಂತ ನಮ್ಮ ಹತ್ರ ಎಷ್ಟು ಸರಿ ಹೇಳಿದಾರೋ. ನೀನಂದ್ರೆ ನಿಮ್ಮತ್ತೆಗೆ ತುಂಬಾ ಇಷ್ಟ, ತುಂಬಾ ಪ್ರೀತಿ. ಸೊಸೆ ಮಗಳ ಹಾಗಿದ್ರೆ ಅತ್ತೆ ಅಮ್ಮನ ಹಾಗೆ ಬದಲಾಗ್ತಾಳೆ ಅಂತಾರೆ. ಅದು ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ನಿಜ ಜೀವನದಲ್ಲಿ ಎಲ್ಲೂ ಕಾಣಿಸಲ್ಲ. ಆದ್ರೆ ನಮ್ಗೆ ನಿಮ್ಮನೇಲಿ ಕಾಣಿಸ್ತು. ವೇದವತಿ ಅವ್ರಿಗೆ 3 ಸೊಸೆಯಂದ್ರು ಸಮಾನ ಆಗಿರ್ಬೋದು, ಆದ್ರೆ ಮೊದಲು ನಿನ್ನಿಂದನೇ ಈ ಮನೆಗೆ ವಾರಸ್ದಾರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಮಾತಲ್ಲಿ ನಮ್ಗೆ ಅರ್ಥ ಆಯ್ತಮ್ಮ. ನಾವು ಹೊರಗಿನೋರು ಈ ಮಾತನ್ನ ಹೇಳ್ಬಾರ್ದು, ಆದ್ರೆ ನಿಹಾರಿಕದು
ನಿಮ್ಮ ಅತ್ತೆ ಅಂತ ಜಾತಕ ಆಗಿರ್ಬೋದು, ಆದ್ರೆ ನಿಹಾರಿಕಾ ನಿನ್ನ ಹಾಗೆ ಯಾವುದಕ್ಕೂ ಸರಿಸಾಟಿ ಇಲ್ಲ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ನಿಮ್ಮನೆ ಸೊಸೆ ಬಗ್ಗೆ ಹೊರಗಿನವ್ರು ಏನಾದರೂ ಅಂದರೆ ನೀನು ಅಡ್ಡಿ ಮಾಡ್ಬೋದು, ಆದರೆ ನಾವಂತೂ ಮನ್ಸಲ್ಲಿರೋದನ್ನೇ ಹೇಳ್ತೀವಿ. ಹೌದಮ್ಮ, ನಿಹಾರಿಕನ ಬೈದು ನಿನ್ನ ನೋಗಳಿದ್ರೆ ನಮ್ಗೇನಮ್ಮ ಸಿಗತ್ತೆ? ಏನೇ ಆದರೂ ನೀವು ಅತ್ತೆ ಸೊಸೆನ ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ನೀವ್ ಹೇಳಿದ್ದು ನಿಜ. ಅತ್ತೆಗೆ ನಾನು ಅಂದ್ರೆ ತುಂಬಾ ಅಭಿಮಾನ. ವ್ರತಕ್ಕೆ ಟೈಮ್ ಆಗ್ತಾ ಇದೆ, ನೀವು ನಡೀರಿ. ಸರಿ. ನಮ್ ಬಗ್ಗೆನೇ ಮಾತಾಡ್ತಿದ್ರು ಅತ್ತೆ. ಎಲ್ಲ ಕೇಳಿಸ್ಕೊಂಡಮ್ಮ. ನೀನಂದ್ರೆ ನನಗಿಷ್ಟ ಅಂತ ಅವ್ರ ಬಾಯಿಯಿಂದ ಕೇಳಿದ್ಮೇಲೆ ನನಗಂತೂ ತುಂಬಾ ಆನಂದ ಆಯ್ತು. ಅದು ನಿಜಾನೇ ಅಲ್ವಾ ಅತ್ತೆ? ಆ ಅಭಿಮಾನನ ನೀನು ಕೂಡ ಉಳಿಸ್ಕೊಳ್ಬೇಕು ಅವನಿ. ಯಾವತ್ತಾದ್ರೂ ನಾನ್ ತಪ್ಪಾಗಿ ನಡ್ಕೊಂಡಿದ್ದೀನ ಅತ್ತೆ? ನಿಮ್ಮ ಅಭಿಮಾನನ ಕಳ್ಕೊಳ್ಳೋ ಕೆಲಸ ಮಾಡಿದಿನ? ಮಾಡಿಲ್ಲಮ್ಮ, ಸಂದರ್ಭ ಬಂದಿರೋದಕ್ಕೆ ಹೇಳ್ತಿದ್ದೀನಿ. ನೀನ್ ಯಾವಾಗ್ಲೂ ನನ್ನ ಮುದ್ದಿನ ಸೊಸೆ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಯಾವತ್ತಿಗೂ ಹಾಗೇ ಇರ್ತೀನಿ ಅತ್ತೆ. ಇವತ್ತು ನಾವು ಸಂತಾನ ಲಕ್ಷ್ಮಿ ವ್ರತ ಮಾಡ್ತಿದೀವಿ ಅಲ್ವಾ? ನಾನ್ ನಿರ್ಧಾರ ತಗೊಂಡೆ ಅಂತ ಎಲ್ಲರ ಹಾಗೆ ನೀನು ವ್ರತದಲ್ಲಿ ಪಾಲ್ಗೊಳ್ತಿದ್ಯಾ? ಇಲ್ಲ ಅಂದ್ರೆ ನಾನು ಮಾಡ್ತಿರೋದು ಕರೆಕ್ಟೇ ಅನ್ನೋ ಭಾವನೆಯಿಂದ ಪಾಲ್ಗೊಳ್ತಿದ್ಯಾ? ಹಾಗೆ ಕೇಳ್ತಿದ್ದೀರಲ್ಲ ಅತ್ತೆ. ನನ್ನ ಮನಸ್ಸು ನಿಮಗೆ ಗೊತ್ತು. ನನ್ನ ಉದ್ದೇಶ, ನನ್ನ ಭಾವನೆ ಏನಾಗಿರತ್ತೆ ಕೂಡ ನಿಮಗೆ ಗೊತ್ತು. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನಿನ್ ಮನ್ಸು ಗೊತ್ತಿರೋಳೆ ಆಗಿರ್ಬೋದು, ಆದ್ರೆ ನಿನ್ನ ಮಾತಲ್ಲೇ ಕೇಳಿದ್ರೆ ನನಗೆ ಸಂತೋಷ ಆಗತ್ತೆ ಅಲ್ವಾ ಅಂತ ಕೇಳಿದೆ. ನೀವು ಯಾವಾಗ ಏನು ಯೋಚನೆ ಮಾಡಿದ್ರು ನಮ್ಮ ಎಲ್ಲರ ಬಗ್ಗೆನೇ ಯೋಚನೆ ಮಾಡ್ತೀರಾ ಅತ್ತೆ. ಅದಕ್ಕೆ ನಿಮ್ಮ ಸಂತೋಷಕ್ಕೋಸ್ಕರ ಮೊದಲು ನಾನೇ ನಿಮ್ಮ ಕೈಗೆ ವಾರಸ್ದಾರನ್ನ ಕೊಡಬೇಕು ಅನ್ಕೋತಾ ಇದ್ದೀನಿ. ಏನು ಗೊತ್ತಿಲ್ದಿರೋ ಮುಗ್ದೆ ಥರ ಅತ್ತೆ ಕೇಳ್ತಿದ್ದಾಳೆ. ಅವನಿ ಕೂಡ ಅತ್ತೆಗೆ ಅದೇ ರೀತಿ ಸ್ಪಂದಿಸ್ತಿದ್ದಾಳೆ. ಅಷ್ಟಕ್ಕೂ ಏನು ನಡೆಯುತ್ತೆ? ಹಾಗಾದ್ರೆ ಮಕ್ಕಳನ್ನ ಹೇಳೋಕ್ಕೆ ನಿನಗೆ ಮನಸ್ಫೂರ್ತಿಯಾಗಿ ಇಷ್ಟಾನೇ ಅಂತಾಯ್ತು? ಇಷ್ಟಾನೇ ಅತ್ತೆ. ಮೂಗುತಿಗೋಸ್ಕರನೋ ಇನ್ಯಾವುದಕ್ಕೋಸ್ಕರನೋ ಅಲ್ಲ, ನಮ್ಮ ಸಂತೋಷಕ್ಕೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ. ಹಾಗಾದ್ರೆ ನೀನು ಗರ್ಭಿಣಿ ಆದ್ಮೇಲೆ ಯಾವುದೇ ಸಮಸ್ಯೆ ಎದುರಾದ್ರೂ ಮಗುನ ಹೆರ್ತೀಯ ಅಲ್ವಾ? ಅದರಲ್ಲಿ ಅನುಮಾನ ಪಡೋದೇನಿದೆ ಅತ್ತೆ? ಯಾವುದಾದ್ರೂ ಕಷ್ಟದ ಪರಿಸ್ಥಿತಿ ಎದುರಾದ್ರೆ? ಜೀವನದಲ್ಲಿ ಎಷ್ಟೋ ತೊಂದರೆಗಳನ್ನ ನೋಡಿದ್ದೀನಿ, ಕಷ್ಟನ ನೋಡಿದ್ದೀನಿ, ಅದನ್ನ ಸ್ನೇಹಿತರು ಅನ್ಕೊಂಡಿದ್ದೀನಿ. ಕಣ್ಣೀರನ್ನ ನೋಡಿದ್ದೀನಿ, ಅದನ್ನ ಬಂಧುಗಳಾಗಿ ಭಾವಿಸಿದ್ದೀನಿ. ಎಷ್ಟೋ ಏಟುಗಳನ್ನ ತಿಂದಿದ್ದೀನಿ, ಅವುಗಳನ್ನ ಆತ್ಮೀಯರು ಅನ್ಕೊಂಡಿದ್ದೀನಿ. ಅದನ್ನ ಮೀರಿದ ಸಮಸ್ಯೆಗಳು ನನಗಿನ್ನೇನು ಬರುತ್ತೆ? ನಾನು ಕೂಡ ಸಹಿಸಕ್ಕಾಗದೇ ಇರೋ ನೋವುಗಳು ನಂಗೆ ಬರುತ್ತೆ ಅಂತ ನಾನು ಅನ್ಕೋತಿಲ್ಲ. ಎದುರಾಗತ್ತೆ ಅವನಿ. ಆದರೂ ಯಾಕೆ ಹಾಗೆ ಕೇಳಿದ್ರಿ ಅತ್ತೆ? ಮನೇಲಿ ಸಮಸ್ಯೆ ಹೇಗಿದೆ ಅಂತ ನೀನು ಕೂಡ ನೋಡ್ತಿದ್ಯಲ್ಲಮ್ಮ, ಅದಕ್ಕೆ ಹಾಗೆ ಕೇಳ್ದೆ. ಅದು ಅಲ್ಲದೆ ಯಾರು ಯಾವಾಗ ಹೇಗೆ ನಿನ್ನ ಹತ್ರ ವರ್ತಿಸ್ತಾರೋ ಗೊತ್ತಿಲ್ಲ. ಯಾರು ನಿನ್ನ ಮನಸ್ಸು ಬದಲಾಯಿಸೋ ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ. ಅತ್ತೆ ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ದಾಳೋ ಇವಾಗ ನನಗೆ ಅರ್ಥ ಆಗ್ತಿದೆ. ಹುಟ್ಟೋ ಮಗು ವಿಷಯದ ಬಗ್ಗೆ ಯಾರು ನಿನ್ನ ಹತ್ರ ಏನೇ ಹೇಳಿದ್ರು ಅವ್ರ ಮಾತನ್ನ ಕೇಳಲ್ಲ ಅಂತ, ಎಷ್ಟೇ ಕಷ್ಟಗಳು ಎದುರಾದ್ರೂ ಮಗುನ ಹೆರ್ತೀನಿ ಅಂತ ನನಗೆ ಮಾತು ಕೊಡಮ್ಮ.
ವಿಷಯದಲ್ಲಿ ಯಾರು ಏನೇ ಹೇಳಿದ್ರು ನಾನು ಕೇಳಲ್ಲ. ಮಕ್ಕಳನ್ನ ಖಂಡಿತ ಹೆರ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ ಅತ್ತೆ. ಅವನಿ ಹಣೆ ಬರಹಕ್ಕೂ ಕುಟುಂಬದ ಅನುಬಂಧಗಳಿಗೂ ದೈವಶಕ್ತಿಗೂ ಮಧ್ಯೆ ನಡೀತಿರೋ ಸಂಘರ್ಷಣೆ ಇದು. ಅವನಿಗೆ ಹುಟ್ಟೋ ಮಕ್ಕಳ ವಿಷಯದಲ್ಲಿ ಏನು ನಡೆಯುತ್ತೋ ಮುಂದೆ ಮುಂದೆ ಅವನಿಗೆ ಅರ್ಥ ಆಗತ್ತೆ. ಇಲ್ಲಿಯವರೆಗೂ ನಾನು ಹೇಳಿದ್ದು ಅಕ್ಷರಶಃ ನಡೀತಿದೆ, ತಪ್ಪಿದ್ದೇ ಇಲ್ಲ. ಶಿವಪ್ಪ, ಅವನಿ ಭಕ್ತಿ ಮುಂದೆ ವಿಧಿ ಸೋಲತ್ತ? ವಿಧಿ ಮುಂದೆ ಅವನಿ ಭಕ್ತಿ ಸೋಲತ್ತ? ಏನ್ ಶಿವಪ್ಪ ಈ ಜಗನ್ನಾಟಕ? ಅದು ಸೊಸೆ ನೀನೇನಮ್ಮ. ನಾನು ಮಾತು ಕೇಳಿದ್ರು ಹಿಂದೆಟಾಗ್ತಾ ಇರೋಂಥ ವ್ಯಕ್ತಿ ನೀನು. ನಿನಗೋಸ್ಕರ, ಹುಟ್ಟೋ ಮಗುಗೋಸ್ಕರ ನಾನು ಏನಾದರೂ ಮಾಡ್ತೀನಿ. ನಿಮಗೋಸ್ಕರ ನನ್ನ ಪ್ರಾಣನಾದರೂ ಉದ್ಧಾನ ಮಾಡ್ತೀನಿ. ಏನು ನಡೀತಿದ್ಯೋ ನಂಗೇನು ಅರ್ಥನೇ ಆಗ್ತಿಲ್ಲ ಅಣ್ಣ. ಎಲ್ಲ ಕ್ಲಿಯರ್ ಆಗೇ ಇದೆಯಲ್ಲ, ಇದರಲ್ಲಿ ಅರ್ಥ ಆಗದೆ ಇರೋದಕ್ಕೇನಿದೆ? ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಕೊ. ಅದೇ ಅಣ್ಣ, ಮೂಗುತಿ ವಿಷಯದಲ್ಲಿ ಅಮ್ಮ ವಾರಸ್ದಾರರ ಕಾನ್ಸೆಪ್ಟನ್ನು ಅನಾವಶ್ಯಕವಾಗಿ ಆ್ಯಡ್ ಮಾಡಿದ್ದಾಳೆ. ಇವಾಗ ಈ ಸಂತಾನ ಲಕ್ಷ್ಮಿ ವ್ರತ ಕೂಡ ವೇಸ್ಟೇ ಬಿಡು. ಯಾಕೆ ಹಾಗೆ ಹೇಳ್ತಿದೀಯಾ? ಲೇ, ನಮ್ಮಲ್ಲಿ ನಾವು ಜೆನ್ಯೂನ್ ಆಗಿ ಮಾತಾಡ್ಕೊಳ್ಳೋಣ, ಟ್ರಾನ್ಸ್ಪರೆಂಟ್ ಆಗಿ ಯೋಚನೆ ಮಾಡೋಣ. ನಿಜವಾಗ್ಲೂ ಮೂಗುತಿ ಯಾರಿಗೆ ಸಿಗಬೇಕು? ಜಾತಕ ಹೊಂದಾಣಿಕೆ ಆಗಿರೋ ಸೊಸೆಗೆ ಸಿಗಬೇಕು, ಅಂದರೆ ನನ್ನ ಹೆಂಡತಿಗೆ ಸಿಗಬೇಕು. ಹೌದಾ ಅಲ್ವಾ? ಅಲ್ಲ, ಅಲ್ವೇ ಅಲ್ಲ. ಯಾಕೆ? ಯಾಕಲ್ಲ ಯಾಕಲ್ಲ ಯಾಕೆ? ಜಾತಕ ಹೊಂದಾಣಿಕೆ ಆದ್ರೆ ಸರಿ ಹೋಯ್ತಾ? ಇನ್ನೇನು ಬೇಕು? ಅಮ್ಮನಂತ ರೂಪ ಕೂಡ ಬೇಕಾ ಏನು? ಡಬ್ಬ ಜೋಕ್ ಮಾಡಬೇಡ್ವೋ. ಮತ್ತೆ ಏನು ನೀನು ಹೇಳ್ತಿರೋದು? ನಿನ್ನ ಹೆಂಡ್ತಿದು ಜಾತಕ ಮಾತ್ರ ಹೊಂದಾಣಿಕೆ ಆಗಿದೆ, ಬುದ್ಧಿ ಹೊಂದಾಣಿಕೆ ಆಗಿಲ್ಲ, ಗುಣ ಹೊಂದಾಣಿಕೆ ಆಗಿಲ್ಲ, ಜ್ಞಾನ ಹೊಂದಾಣಿಕೆ ಆಗಿಲ್ಲ. ಇಲ್ಲಿವರೆಗೂ ಒಂದು ಒಳ್ಳೆ ಕೆಲಸ ಕೂಡ ಮಾಡೇ ಇಲ್ಲ. ನೋಡೋಣ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಇದ್ದಿದ್ದನ್ನೇ ಕಣೋ ಹೇಳಿದ್ದು. ಇಲ್ಲಿ ನೋಡು, ದುಡ್ಡು ಅಂದರೆ ಯಾರಿಗೂ ಆಸೆ ಇರೋದಿಲ್ಲ ಹೇಳು? ಎಲ್ರಿಗೂ ಆಸೆನೆ. ಅದಕ್ಕೆ ಮೊದಲು ನಾವೇ ವಾರಸ್ದಾರನ್ನ ಕೊಟ್ಟು ಮೂಗುತಿನ ಪಡ್ಕೋತೀವಿ. ಲಾವಣ್ಯನ್ಗೆ ಕಾಣಿಕೆಯಾಗಿ ಕೊಡ್ತೀನಿ. ನೀನೇನು ಸೈಲೆಂಟ್ ಆಗಿದ್ಯಾ? ಒಳ್ಳೆ ಬುದ್ಧಿವಂತನ ಹಾಗೆ. ಅಷ್ಟಕ್ಕೂ ದುಡ್ಡು ಮೇಲೆ ಆಸೆ ಇದೆಯಾ ಇಲ್ವಾ? ಇಲ್ಲ ಅಣ್ಣ, ನನಗಾಗ್ಲಿ ಅವನಿಗಾಗ್ಲಿ ಮೂಗುತಿ ಮೇಲೆ ಆಸೆ ಇಲ್ಲ. ಮೂಗುತಿ ಮೇಲಲ್ಲ, ಆಸ್ತಿ ಮೇಲೆ, ಅಂತಸ್ತಿನ ಮೇಲೆ, ಬಂಗಾರ, ಹಣ ಯಾವುದ್ರ ಮೇಲೂ ಆಸೆ ಇಲ್ಲ. ನೀವು ನಂಬಿದ್ರು ನಂಬದೇ ಇದ್ರು ಇದೇ ನಿಜ. ಅಂಥ ಆಸೆನೇ ಏನಾದರೂ ಇದ್ದಿದ್ರೆ ಅವನಿ ಕುಟುಂಬಕ್ಕೋಸ್ಕರ ಮಾಡಿರೋ ಒಳ್ಳೆ ಕೆಲಸನ ಅಡ್ಡ ಇಟ್ಕೊಂಡು ಅಮ್ಮನ ಹತ್ರದಿಂದ ಯಾವತ್ತೂ ಮೂಗುತಿನ ಸ್ವಂತ ಮಾಡ್ಕೋತಿದ್ಲು. ನಮಗಿರೋ ಆಸೆ ಏನು ಅಂದರೆ, ನಮಗೆ ಮಕ್ಕಳಾದರೆ ಅಪ್ಪ ಅಮ್ಮನ ಗೌರವ ಹೆಚ್ಚಿಸೋ ಹಾಗೆ ಬೆಳೆಸ್ಬೇಕು ಅನ್ನೋದೇ ನನ್ನ ಕೋರಿಕೆ. ಕುಟುಂಬದಲ್ಲಿ ಎಲ್ಲರೂ ಭಿನ್ನ ಮನಸ್ಥಿತಿಯಿಂದ ಬದುಕ್ತೇನೆ ಒಂದೇ ಥರ ಇರಬೇಕು ಅನ್ನೋದು ನನ್ನ ಆಸೆ. ದಿನ ದಿನಕ್ಕೆ ಅಣ್ಣ ತಮ್ಮಂದ್ರ ಮಧ್ಯೆ ಕಡಿಮೆ ಆಗ್ತಿರೋ ಪ್ರೇಮ ಅನುರಾಗ ಮತ್ತೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ನೀನೇನೋ ಚಿಕ್ಕಂದಿನಿಂದ ನಮ್ಮ ಜೊತೆಗೆ ಬೆಳೆದಿಲ್ಲ. ನಾನು, ಅಣ್ಣ, ಅಕ್ಕ ಒಟ್ಟಿಗೆ ಇದ್ವಿ. ಅವಾಗ ತುಂಬ ಪ್ರೀತಿಯಿಂದ ಇರ್ತಿದ್ವಿ. ಮದುವೆ ಆದ್ಮೇಲೆ ಆ ಬಂಧ ಕಾಣಿಸ್ತಿಲ್ಲ, ಆ ಪ್ರೀತಿನೇ ಕಾಣಿಸ್ತಿಲ್ಲ. ನಮ್ದು ತುಂಬು ಕುಟುಂಬ ಅನ್ನೋದು ಮಾತೆ ಹೊರತು ಬಾಂಧವ್ಯ ನಮ್ಮಲ್ಲಿ ಕಾಣಿಸ್ತಿಲ್ಲ. ಎಲ್ಲರೂ ನೋಡೋದಕ್ಕೆ ಹತ್ರದಲ್ಲೇ ಇದ್ದೀವಿ, ಆದರೆ ಮನಸ್ಸಿನ ಪ್ರಕಾರ ತುಂಬ ದೂರದಲ್ಲಿದ್ದೀವಿ. ನಾನು ಮಾತಾಡಿದ್ದು ತಪ್ಪ ಅಣ್ಣ? ತಪ್ಪಲ್ಲ ಕಣೋ, ಸರಿಯಾಗಿ ಮಾತಾಡಿದ್ಯಾ.
ಕರೆಕ್ಟಾಗಿ ಹೇಳಿದ್ಯಾ ಶ್ರೀಕರ್. ಮಾನವ ಸಂಬಂಧಗಳೆಲ್ಲವೂ ಶಾಶ್ವತ ಅಲ್ಲ ಅನ್ನೋ ಥರ ಇವತ್ತಿನ ಸಮಾಜ ಇದೆ. ಮಾನವ ಸಂಬಂಧಗಳೆಲ್ಲನೂ ಸ್ವಾರ್ಥದ ಸಂಬಂಧಗಳಾಗಿ ಬದಲಾಗಿದೆ. ಕುಟುಂಬದ ವ್ಯವಸ್ಥೆ ನಾಶ ಆಗಿಬಿಟ್ಟಿದೆ. ಪ್ರಪಂಚದಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗಿದೆ. ಸ್ವಾರ್ಥ ಇಲ್ದಿರೋ ಮಕ್ಕಳು ಇರೋ ದಿನ ಈ ಸಮಾಜ ಉದ್ಧಾರ ಆಗುತ್ತೆ. ನೀವೆಲ್ಲರೂ ಜೀವನ ಇರೋವರೆಗೂ ಪ್ರೀತಿ ಪ್ರೇಮದಿಂದ ಒಂದಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಇನ್ನು ಸಂತಾನದ ವಿಷಯಕ್ಕೆ ಬಂದ್ರೆ ನಿಮ್ಮ 3 ಜನದಲ್ಲಿ ಅದೃಷ್ಟ ಯಾರಿಗಿದೆಯೋ ಏನೋ. ಅಲ್ಲಿ ವ್ರತ ನಡೀತಿದೆ, ಹೋಗೋಣ ಬನ್ನಿ. ಎಲ್ಲಿ ನಾನು ಅವನಿಗೆಲ್ಲ ವಿಷಯನೂ ಹೇಳ್ತೀನೋ ಅಂತ ಭಯಪಟ್ಟು ಅತ್ತೆ ಮೊದಲೇ ಅವನಿ ಹತ್ರ ಮಾತು ತಗೊಂಡ್ಬಿಟ್ಲು. ಅತ್ತೆಗೆ ಮಾತು ಕೊಟ್ಲು ಅಂದರೆ ಪ್ರಾಣ ಹೋಗುತ್ತೆ ಅನ್ನೋ ಸಮಯದಲ್ಲಿ ಕೂಡ ಅವನಿ ಆ ಮಾತನ್ನ ತಪ್ಪಲ್ಲ, ಅದನ್ನು ಅವಕಾಶವಾಗಿ ತಗೊಂಡು ಅತ್ತೆ ಅಂತ ಕೆಲಸ ಮಾಡಿದ್ಲು. ಇಂಥ ಸಮಯದಲ್ಲಿ ಅವನಿ ಹತ್ರ ನಾನು ನಿಜನ ಹೇಗೆ ಹೇಳೋಕ್ಕಾಗುತ್ತೆ? ಹೇಗೆ ಹೇಳೋಕ್ಕಾಗುತ್ತೆ? ಅಕ್ಕ ಅಕ್ಕ, ಯಾಕಿಲ್ಲೇ ಇದ್ಬಿಟ್ಟೆ? ಕೆಳಗಡೆ ಬರೋದಲ್ವಾ? ನನ್ನ ಮನ್ಸಿಗೆ ಸ್ವಲ್ಪನೂ ಸಮಾಧಾನ ಇಲ್ಲ. ಅದಕ್ಕೆ ವ್ರತದ ಹತ್ರ ಬರಬೇಕು ಅನ್ನೋ ಆಲೋಚನೆನೂ ಸತ್ತೋಯ್ತು. ನಾನು ವ್ರತದ ವಿಷಯದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ, ಏನು ಅನ್ಕೋಬೇಡ ಅಕ್ಕ. ನನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ದೆ ಅಲ್ವಾ? ಏನಕ್ಕ ಅದು? ಅತ್ತೆ ಮಾತು ತಗೊಂಡ್ರೆ ತಗೊಂಡ್ಲು. ನಾನಂತೂ ಹೇಳಬೇಕು ಅನ್ಕೊಂಡಿದ್ದನ್ನ ನನ್ನ ತಂಗಿ ಹತ್ರ ಹೇಳ್ಬಿಡ್ತೀನಿ. ಅಕ್ಕ, ಏನ್ ಯೋಚಿಸ್ತಾ ಇದೀಯಾ? ಏನೋ ಹೇಳಬೇಕು ಅಂದೆ ಅಲ್ವಾ? ತುಂಬಾ ಮುಖ್ಯವಾದ ವಿಷಯ ಅಂತ ಕೂಡ ಹೇಳ್ದೆ, ಈಗ ಹೇಳು. ಅದು ಅದು ಏನಂದ್ರೆ ಅವನಿ, ವ್ರತದ ಹತ್ರ ಬರ್ದೆ ಅಕ್ಕ ತಂಗಿ ಇಬ್ರು ಇಲ್ಲೇನ್ ಮಾತಾಡ್ಕೋತಿದ್ದೀರಮ್ಮ? ಅಕ್ಕ ನನ್ನ ಹತ್ರ ಏನೋ ಹೇಳಬೇಕು ಅನ್ಕೊಂತಿದ್ದಾರೆ ಅತ್ತೆ. ಹೌದಾ ಸುಜಾತ? ಏನದು? ಹೇಳು ಸುಜಾತ. ಅತ್ತೆ ಮುಂದೆ ಮಾತಾಡ್ತಾ ಇರೋ ಅಂಥದ್ದು ಏನಿದೆ ಅಕ್ಕ? ಹೇಳು. ಅದು ಅಬ್ಬಾ, ಏನಕ್ಕ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಕ್ಕ, ಏನಾಯ್ತು ನಿಂಗೆ? ಯಾವುದೇ ವಿಷಯ ಆದ್ರೂ ಎಷ್ಟೇ ಜನರ ಮುಂದೆ ಆದ್ರೂ ಕಡ್ಡಿ ತುಂಡಾದ ಹಾಗೆ ಮಾತಾಡ್ತೀಯ. ಮತ್ತೆ ಇವಾಗ ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದೀಯಾ?